ನಮಸ್ಕಾರ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಹೊರಟಿರೋದು ಒಂದು ಹೊಸ ರಿಯಲ್ಮಿ ಮೊಬೈಲ್ ಬಗ್ಗೆ. ಈ ಒಂದು ಮೊಬೈಲ್ ಇಲ್ಲಿವರೆಗೂ ಲಾಂಚ್ ಆಗಿಲ್ಲ. ಲಾಂಚ್ ಆಗೋಕ್ಕಿಂತ ಮುಂಚೆನೇ ಇದ್ರ ಬಗ್ಗೆ ಒಂದಿಷ್ಟು ಸ್ಪೆಸಿಫಿಕೇಶನ್ ಮತ್ತು ಆ ಒಂದು ಮೊಬೈಲ್ನ ಫೋಟೋಸ್ ನನಗೆ ಸಿಕ್ಕಿದೆ. ಅದ್ರ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡೋಕ್ಕೆ ಹೊರಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಅದು ಯಾವುದೊಂದು ಮೊಬೈಲು, ಅದು ಹೇಗಿದೆ ಮತ್ತು ಅದರ ಫೋಟೋಸ್ ಯಾವ್ಯಾವ ಸಿಕ್ಕಿದ್ದಾವೆ ಮತ್ತು ನೋಡೋದಕ್ಕೆ ಹೇಗಿದೆ. ಇದೊಂದು ಬಜೆಟ್ ಸೆಂಟ್ರಿಕ್ ಫೋನ್ ಫ್ರೆಂಡ್ಸ್. ಇಲ್ಲಿ ನೀವು ಮೊಬೈಲ್ನ ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ಈ ತಿಂಗಳಲ್ಲಿ ಅಥವಾ ಜನವರಿ ಎಂಡಲ್ಲಿ ಈ ಒಂದು ಮೊಬೈಲ್ನ ಒಂಚೂರು ನೀವು ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ಈ ಒಂದು ಮೊಬೈಲ್ನ ಸ್ಪೆಸಿಫಿಕೇಶನ್ ಮತ್ತು ಪ್ರೊಸೆಸರ್ ಬಗ್ಗೆ ನಾನು ಮಾತಾಡೋದಾದರೆ ಈ ಒಂದು ಬಜೆಟ್ ರೇಂಜಲ್ಲಿ ಈ ಒಂದು ಮೊಬೈಲ್ ಚೆನ್ನಾಗಿದೆ ಅನಿಸುತ್ತೆ. ಆದರೆ ಇನ್ನು ಈ ಒಂದು ಮೊಬೈಲ್ ಇಲ್ಲಿವರೆಗೂ ಲಾಂಚ್ ಆಗಿಲ್ಲ. ಲಾಂಚ್ ಇನ್ನೂ ಸ್ವಲ್ಪ ದಿವಸದಲ್ಲೇ ಆಗುತ್ತೆ. ಅದೇನದು ಮೊಬೈಲ್, ಯಾವುದದು ಮೊಬೈಲ್ ಮತ್ತು ಅದು ಹೇಗಿದೆ ನೋಡೋದಕ್ಕೆ ಎಲ್ಲದ್ರ ಬಗ್ಗೆ ಮಾತಾಡೋಣ. ಮತ್ತು ಬನ್ನಿ ಆ ಒಂದು ಫೋಟೋಸ್ನ ನೋಡ್ತಾ ಹೋಗೋಣ. ಯಾವುದೇ ಥರದ ಟೈಮ್ ವೇಸ್ಟ್ ಇರ್ತಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ಆ ಒಂದು ಮೊಬೈಲ್ ಬಗ್ಗೆ ಹೇಳೋದಾದ್ರೆ ನಾನು ನಿಮಗೆ ಇಲ್ಲಿ ಒಂದಿಷ್ಟು ಫೋಟೋಸ್ನ ತೋರಿಸೋಕ್ಕಿಂತ ಮುಂಚೆ ಆ ಒಂದು ಚೂರು ಮೊಬೈಲ್ ಬಗ್ಗೆ ಮಾತಾಡೋಣ. ಈ ಒಂದು ಮೊಬೈಲ್ ಬಂದು ರಿಯಲ್ಮಿಯ U1 ಅಂತ ಹೊಸ ಮಾಡಲ್ ಫ್ರೆಂಡ್ಸ್. ರಿಯಲ್ಮಿ 2 ಆಲ್ರೆಡಿ ಈಗ ಲಾಂಚ್ ಮಾಡಿದ್ದಾರೆ. ರಿಯಲ್ಮಿ 2 ಪ್ರೋ ಕೂಡ ಲಾಂಚ್ ಮಾಡಿದ್ದಾರೆ. ಅದೆಲ್ಲದಕ್ಕಿಂತ ಒಂಚೂರು ಅಪ್ಡೇಟ್ ಮಾಡಿ ಈಗ ಒಂದು ಹೊಸ ಪ್ರೊಸೆಸರ್ ಜೊತೆ ಲಾಂಚ್ ಮಾಡ್ತಾ ಇದ್ದಾರೆ. ಫಸ್ಟಿಗೆ ರಿಯಲ್ಮಿ 1ಅಲ್ಲಿ ನಿಮಗೆ ಹೀಲಿಯೋ P60 ಪ್ರೊಸೆಸರ್ ಸಿಗ್ತಾ ಇತ್ತು. ಆದರೆ ಈ ಒಂದು ಮೊಬೈಲಲ್ಲಿ ನಿಮಗೆ ಹೀಲಿಯೋ P70 ಪ್ರೊಸೆಸರ್ ಸಿಗ್ತಾ ಇದೆ. ಮತ್ತು ಇಲ್ಲಿ ನಿಮಗೆ ಅಪ್ಡೇಟೆಡ್ ಪ್ರೊಸೆಸರ್ ಅಂದರೆ ಈ ಒಂದು ಪ್ರೊಸೆಸರ್ ಇದೆಯಲ್ಲ, ಈ ಒಂದು ಪ್ರೊಸೆಸರ್ ಈ ಒಂದು ಮೊಬೈಲಲ್ಲಿ ವರ್ಲ್ಡಲ್ಲೇ ಫಸ್ಟ್ ಬರ್ತಾ ಇದೆ. ಅಂದರೆ ಈ ಒಂದು ಪ್ರೊಸೆಸರ್ ಇಲ್ಲಿವರೆಗೂ ಯಾವ ಮೊಬೈಲಲ್ಲೂ ಕೂಡ ಬಂದಿಲ್ಲ. ಈ ಒಂದು ಮೊಬೈಲ್ನ ಪ್ರೊಸೆಸರ್ ಇದೆಯಲ್ಲ, ಇದು ಸ್ನ್ಯಾಪ್ಡ್ರ್ಯಾಗನ್ನ ಪ್ರೊಸೆಸರ್ 660 ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 660 ಪ್ರೊಸೆಸರ್ಗೆ ಟಾಂಗ್ ನೀಡುತ್ತೆ. ಅಂದರೆ ರಿಯಲ್ಮಿ 2 ಪ್ರೋ ಅಲ್ಲಿ ಇದೆಯಲ್ಲ ಪ್ರೊಸೆಸರ್, ಅದ್ರ ಜೊತೆ ಅದಕ್ಕಿಂತ ಒಂಚೂರು ಒಂದು ಸ್ಟೆಪ್ ಜಾಸ್ತಿನೇ ಇದೆ ಈ ಒಂದು ಮೀಡಿಯಾಟೆಕ್ ಹೀಲಿಯೋ P70 ಪ್ರೊಸೆಸರ್ ಬಗ್ಗೆ ಈಗ ನಾವು ಮಾತಾಡಾಗಿದೆ. ಅದ್ರ ಬಗ್ಗೆ ನಾನು ಇನ್ನೂ ಮಾತಾಡ್ಬೋದು ಫ್ರೆಂಡ್ಸ್, ಆದರೆ ನಿಮಗೆ ಅರ್ಥ ಆಗ್ತಾ ಹೋಗೋಲ್ಲ. ಇಲ್ಲಿ 12 ನ್ಯಾನೋಮೀಟರ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಮತ್ತು AI ಬೇಸ್ನ ಕೂಡ ಯೂಸ್ ಮಾಡಿದ್ದಾರೆ. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಇದೆ ನಿಮಗೆ ಈ ಒಂದು ಮೊಬೈಲಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಮತ್ತು ಇಲ್ಲಿ ನೀವು ಫೋಟೋಸ್ನ ನೋಡೋದಾದರೆ ಬಾಕ್ಸ್ ಫೋಟೋಸ್ ನನಗೆ ಮೇನ್ ಆಗಿ ಸಿಗುತ್ತೆ. ಬಾಕ್ಸ್ ಫೋಟೋಸ್ ಮೇಲೆ ನಿಮಗೆ ನೀವು ನೋಡ್ಬೋದು ಅರ್ಶಿನ ಕಲರ್ನ ಒಂದು ರಿಯಲ್ಮಿ U1 ಅಂತ ದೊಡ್ಡದಾಗಿ ಬರೆದಿದ್ದಾರೆ. ಸೈಡಲ್ಲೂ ಕೂಡ ರಿಯಲ್ಮಿ U1 ಅಂತ ಬರೆದಿದ್ದಾರೆ. ಇದು ರೀಟೇಲರ್ ಪ್ಯಾಕ್ ಫ್ರೆಂಡ್ಸ್. ರೀಟೇಲರ್ ಪ್ಯಾಕ್ ಅಂದರೆ ಇದು ರೀಟೇಲರ್ಗೆ ನಿಮಗೆ ಹೇಗೆ ಸಿಗುತ್ತಲ್ಲ ಅದೇ ಪ್ಯಾಕ್ ಇದು. ಇದೇನು ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡಿ ಬೇರೆ ಥರ ಒಂದು ಕೊಡೋದಿಲ್ಲ. ಓಕೆ, ನೆಕ್ಸ್ಟ್ ಈ ಒಂದು ಮೊಬೈಲ್ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಮೊಬೈಲ್ನ ಡಿಸ್ಪ್ಲೇ ಬಗ್ಗೆ ಮೇನಾಗಿ ಮಾತಾಡೋಣ. ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನಿಮಗೆ ನಾಚ್ ಡಿಸ್ಪ್ಲೇ ಸಿಗುತ್ತೆ. ಅಂದರೆ ವಾಟರ್ ಡಾಪ್ ನಾಚ್ ಇರುವಂತಹ ಡಿಸ್ಪ್ಲೇ ಸಿಗುತ್ತೆ. ಇಲ್ಲಿ ಸಣ್ಣಕ್ಕೆ ಒಂದು ಗೋಲಾಕಾರನ ಮಾತ್ರ ಡಿಸ್ಪ್ಲೇ ಸಿಗುತ್ತೆ. ಇನ್ನು ನೋಡಿದ್ರೆ ಫುಲ್ ಎಡ್ಜ್ ಟು ಎಡ್ಜ್ ಡಿಸ್ಪ್ಲೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀವು ಫೋಟೋಸ್ನ ಇಲ್ಲಿ ನೋಡ್ಬೋದು. ಮತ್ತು ಈ ಒಂದು ಸ್ಮಾರ್ಟ್ಫೋನ್ ಇದೆಯಲ್ಲ, ಈ ಒಂದು ಸ್ಮಾರ್ಟ್ಫೋನ್ ಬಂದ್ಬಿಟ್ಟು ಸೆಲ್ಫಿ ಸೆಂಟ್ರಿಕ್ ಸ್ಮಾರ್ಟ್ಫೋನ್ ಆಗುತ್ತೆ. ಅಂದರೆ ಇಂಡಿಯಾದಲ್ಲಿ ಸೆಲ್ಫಿ ಸೆಂಟ್ರಿಕ್ ಸ್ಮಾರ್ಟ್ಫೋನ್ ರಿಯಲ್ಮಿ ಕಡೆಯಿಂದ ಫಸ್ಟ್ ಸೆಲ್ಫಿ ಸೆಂಟ್ರಿಕ್ ಸ್ಮಾರ್ಟ್ಫೋನ್. ಇದರಲ್ಲಿ ಸೆಲ್ಫಿ ಸೆಂಟ್ರಿಕ್ ಸ್ಮಾರ್ಟ್ಫೋನ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ಫ್ರಂಟ್ ಸೈಡಲ್ಲಿ ನಿಮಗೆ 25 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ಸಿಗುತ್ತೆ ಅಂತ ಒಂದಿಷ್ಟು ವೆಬ್ಸೈಟ್ಗಳು ತಿಳಿಸ್ತಾ ಇದೆ. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫ್ರಂಟಲ್ಲಿ 25 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಮತ್ತು ಬ್ಯಾಕಲ್ಲಿ ಎಷ್ಟು ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇರುತ್ತೆ ಫ್ರೆಂಡ್ಸ್? ಬ್ಯಾಕಲ್ಲಿ ಮಿನಿಮಮ್ ಒಂದು 16+5 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ಇರ್ಬೋದು. ಅಥವಾ ಒಂದೊಂದು ವೆಬ್ಸೈಟ್ ಹೇಳ್ತಾ ಇರುವಾಗೆ 13+4 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ಡ್ಯುವೆಲ್ ಕ್ಯಾಮ್ರಾ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ ಡ್ಯುವೆಲ್ ಕ್ಯಾಮ್ರಾ ಮಾತ್ರ ಫಿಕ್ಸ್ ಫ್ರೆಂಡ್ಸ್. ಯಾವ ಎಷ್ಟೆಷ್ಟು ರೆಸಲ್ಯೂಷನ್ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ ಅಷ್ಟೊಂದು ಕನ್ಫರ್ಮ್ ಆಗಿ. ಅಂದರೆ ಬ್ಯಾಕ್ ಸೈಡಲ್ಲಿ ಡ್ಯುವೆಲ್ ಕ್ಯಾಮ್ರಾ ನಿಮಗೆ ಪಕ್ಕ ಸಿಗುತ್ತೆ. ಮತ್ತು ಇಲ್ಲಿ ಡಿಸ್ಪ್ಲೇ ಬಗ್ಗೆ ನಾನು ಅವಾಗಲೇ ಮಾತಾಡ್ತಾ ಇದ್ದಾಗೆ ನಾನು ವಾಟರ್ ಡ್ರಾಪ್ ಡಿಸ್ಪ್ಲೇ ಬಗ್ಗೆ ಮಾತಾಡ್ತಾ ಇದ್ದೆ. ಮತ್ತು ಇಲ್ಲಿ ಡಿಸ್ಪ್ಲೇ ಫುಲ್ HD IPS LCD ನಿಮಗೆ ಡಿಸ್ಪ್ಲೇ ಸಿಗುತ್ತೆ. ಇಲ್ಲಿ LED ಡಿಸ್ಪ್ಲೇ ನಿಮಗೆ ಸಿಗೋದಿಲ್ಲ, LCD ಡಿಸ್ಪ್ಲೇ ಸಿಗುತ್ತೆ. ಇದರ ರೆಸಲ್ಯೂಷನ್ ಬಗ್ಗೆ ಮಾತಾಡೋದಾದ್ರೆ ಅಂದರೆ ಇದರಲ್ಲಿ ಎಷ್ಟೆಷ್ಟು DPI ಸೆಟ್ಟಿಂಗ್ ಮತ್ತು ಎಷ್ಟೆಷ್ಟು ಪಿಕ್ಸೆಲ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋದಾದ್ರೆ ಒಂದು ನಿಮಿಷ ನಾನು ಚೆಕ್ ಮಾಡ್ತೀನಿ. ಇಲ್ಲಿ ನಾನು ಅವಾಗಲೇ ನೋಡಿದ ಹಾಗೆ ಇಲ್ಲಿ ನಿಮಗೆ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನಿಮಗೆ ಡಿಸ್ಪ್ಲೇ ಸಿಗುತ್ತೆ IPS LCD ಡಿಸ್ಪ್ಲೇ. ಮತ್ತು ಇದರ ಬಾಡಿ ಟು ಡಿಸ್ಪ್ಲೇ ರೇಷಿಯೋ ಬಂದ್ಬಿಟ್ಟು 19.9% ಒಂದು ಬಾಡಿ ಟು ಡಿಸ್ಪ್ಲೇ ರೇಷಿಯೋ ಇರುತ್ತೆ. ಇಲ್ಲಿ ನಿಮಗೆ ಪಿಕ್ಸೆಲ್ ಕೌಂಟಿಂಗ್ ಬೇಕು ಅಂದರೆ ಪಿಕ್ಸೆಲ್ ಕೌಂಟಿಂಗ್ ಬಂದ್ಬಿಟ್ಟು 1800ರಿಂದ 2043 ಪಿಕ್ಸೆಲ್ ಪರ್ ಇಂಚ್ನ ನಿಮಗೆ ಪಿಕ್ಸೆಲ್ ಸಿಗ್ತಾ ಹೋಗುತ್ತೆ. ಮತ್ತು ಕೆಪಾಸಿಟಿವ್ ಟಚ್ ಸ್ಕ್ರೀನ್ ನಿಮಗೆ ಆಪ್ಷನ್ ಇದ್ದೇ ಇರುತ್ತೆ ಎಲ್ಲ ಮೊಬೈಲ್ ಥರ. ಮತ್ತು ಇಲ್ಲಿ ನಿಮಗೆ ಗೋರಿಲ್ಲಾ ಗ್ಲಾಸ್ 3 ಪ್ರೊಟೆಕ್ಷನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನನಗೆ ಪಕ್ಕ ಕನ್ಫರ್ಮೇಷನ್ SMS ಗೊತ್ತಿಲ್ಲ. ಇಲ್ಲಿ ನಿಮಗೆ ರ್ಯಾಮ್ ಮತ್ತು ರೋಮ್ ಅಂದರೆ ಸ್ಟೋರೇಜ್, ಇಂಟರ್ನಲ್ ಸ್ಟೋರೇಜ್ ಎಷ್ಟು ಮತ್ತು ರ್ಯಾಮ್ ಎಷ್ಟು ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋದಾದರೆ ಇಲ್ಲಿ ನಿಮಗೆ ರ್ಯಾಮ್ ಬಂದ್ಬಿಟ್ಟು 4GB ರ್ಯಾಮ್ನ ವೇರಿಯಂಟ್ ಒಂದು ಸಿಗುತ್ತೆ. ಮತ್ತು 6GB ರ್ಯಾಮ್ನ ಒಂದು ವೇರಿಯಂಟ್ ಸಿಗುತ್ತೆ. ಮತ್ತು 8GB ಇರುವಂಥ ರ್ಯಾಮ್ ವೇರಿಯಂಟ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನನಗೆ ಇದ್ರ ಬಗ್ಗೆನೂ ಕನ್ಫರ್ಮೇಷನ್ SMS
ಸಿಕ್ಕಿಲ್ಲ. ಆದರೆ ಇಲ್ಲಿ ಮೇಯ್ನಾಗಿ ಬಂದ್ಬಿಟ್ಟು 4GB 6GB ಮಾತ್ರ ಇದ್ದೇ ಇರುತ್ತೆ. ಮತ್ತು ಇಂಟರ್ನಲ್ ಸ್ಟೋರೇಜ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನಿಮಗೆ 128GB ಇಂಟರ್ನಲ್ ಸ್ಟೋರೇಜ್ ಸಿಗುತ್ತೆ. ಮತ್ತು 64GB ವೇರಿಯೇಷನ್ ಇರೋದು ಒಂದು, ಆದರೆ 128GB ಇನ್ನೊಂದಾದರೆ ಇನ್ನೊಂದು ಬಂದ್ಬಿಟ್ಟು 256 ಅಂತ ಹೇಳ್ತಾ ಇದ್ದಾರೆ. ಆದರೆ ಅದು ಕನ್ಫರ್ಮೇಷನ್ ನಮಗೆ ಗೊತ್ತಿಲ್ಲ. ಇವೆರಡು ಮಾತ್ರ ಕನ್ಫರ್ಮ್ ಆಗಿ ಗೊತ್ತಿದೆ, ಅದ್ರ ಬಗ್ಗೆ ನಾನು ಈಗ ನಿಮಗೆ ತಿಳಿಸಿದ್ದೀನಿ. ಪ್ರೊಸೆಸರ್ ಬಗ್ಗೆ ನಾನೀಗ ಆಲ್ರೆಡಿ ಹೇಳಾಗಿದೆ. HELIO P70 ಪ್ರೊಸೆಸರ್ ವರ್ಲ್ಡ್ ಫಸ್ಟ್ ಪ್ರೊಸೆಸರ್ ಜೊತೆ ಈ ಒಂದು ಮೊಬೈಲ್ ಬರ್ತಾ ಇದೆ. ಮತ್ತು ಇಲ್ಲಿ ಕ್ಯಾಮ್ರಾ ಬಗ್ಗೆ ನಾನು ಮೊದಲೇ ಹೇಳಿದಾಗೆ ಬ್ಯಾಕ್ ಸೈಡಲ್ಲಿ ಫ್ರಂಟ್ ಸೈಡಲ್ಲಿ 25 ಮೆಗಾಪಿಕ್ಸೆಲ್, ಮತ್ತು ಫ್ರಂಟ್ ಸೈಡಲ್ಲಿ ನಿಮಗೆ ಯಾವುದೇ ಥರದ ಫ್ಲಾಶ್ ಸಿಗೋದಿಲ್ಲ ಫ್ರೆಂಡ್ಸ್, ಯಾಕೆಂದರೆ ವಾಟರ್ ಡ್ರಾಪ್ ಡಿಸ್ಪ್ಲೇ ಇರೋದ್ರಿಂದ. ಓಕೆನಾ. ಮತ್ತು ಬ್ಯಾಟ್ರಿ ಬಗ್ಗೆ ಮಾತಾಡೋಣ. ನಾವು ಬ್ಯಾಟ್ರಿ ಬಗ್ಗೆನೇ ಮರ್ತ್ಬಿಟ್ಟಿದ್ವಿ. ಇಲ್ಲಿ ಬ್ಯಾಟ್ರಿ ಬಗ್ಗೆ ಮಾತಾಡೋದ್ರೆ ನಿಮಗೆ 3500 mAh ಒಂದು ಬ್ಯಾಟ್ರಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ಒಂದೊಂದು ವೆಬ್ಸೈಟ್ನ ಪ್ರಕಾರ ಇಲ್ಲಿ 4000 mAh ಬ್ಯಾಟ್ರಿಗಿಂತ ಜಾಸ್ತಿ ಕೆಪಾಸಿಟಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ 3000 mAh ಬ್ಯಾಟ್ರಿ ಕೊಟ್ಟರು ನಿಮಗೆ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ. ಯಾಕೆಂದರೆ ಈ ಒಂದು ಪ್ರೊಸೆಸರ್ ಇದೆಯಲ್ಲ, ಇದು ಒಂದು ಆಪ್ಟೋಮೈಸ್ ಪ್ರೊಸೆಸರ್ ಆಗಿದೆ. ಯಾಕೆಂದರೆ ಇಲ್ಲಿ ನಿಮಗೆ ಅಂದರೆ ಕಡಿಮೆ ಎಫಿಷಿಯನ್ಸಿನ ಯೂಸ್ ಮಾಡಿ ನಿಮಗೆ ಜಾಸ್ತಿ ಪರ್ಫಾರ್ಮೆನ್ಸ್ ಕೊಡುತ್ತೆ ಈ ಒಂದು ಮೊಬೈಲ್ನ ಬ್ಯಾಟ್ರಿ ಮತ್ತು ಪ್ರೊಸೆಸರ್ ಸೇರಿಕೊಂಡು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಮೊಬೈಲ್ನ ಈಗ ಯಾವುದಾದ್ರು ತೊಗೊಬೇಕು ಅಂತಿದ್ರೆ ಡಿಸೆಂಬರ್ ಎಂಡ್ ಅಥವಾ ಜನವರಿ ಫಸ್ಟಲ್ಲಿ ಪ್ಲೀಸ್ ಈ ಒಂದು ಮೊಬೈಲ್ನ ಚೆಕ್ಔಟ್ ಮಾಡ್ಕೊಳ್ಳಿ. ಈ ಒಂದು ಮೊಬೈಲ್ನ ಎಲ್ಲರೂ ಲಾಂಚ್ ಆಗಿದ್ದ ದಿವಸನೇ ನನಗೆಲ್ಲರೂ ಪರ್ಚೇಸ್ ಮಾಡೋದಕ್ಕೆ ಟೈಮ್ ಸಿಕ್ತು ಅಂದರೆ ನಾನು ಪರ್ಚೇಸ್ ಮಾಡಿ ನಿಮಗೆ ಅನ್ಬಾಕ್ಸಿಂಗ್ ವಿಡಿಯೋ ತೊಗೊಂಬಂದು ತೋರಿಸ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತು ನೆಕ್ಸ್ಟ್ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋಣ. ಕನೆಕ್ಟಿವಿಟಿ ನಮಗೆ ಇಲ್ಲಿ ಡ್ಯುಯಲ್ 4G VOLTE LTE ಸಪೋರ್ಟ್ ಸಿಗುತ್ತೆ. ಅಂದರೆ 2 ಜಿಯೋ ಸಿಮ್ ಅಟ್ ಎ ಟೈಮ್ ನೀವು ಯೂಸ್ ಮಾಡ್ಬೋದು. ಒಂದೊಂದು ಮೊಬೈಲಲ್ಲಿ, ನನ್ನ ಮೊಬೈಲಲ್ಲೂ ಕೂಡ 4G VOLTE LTE ಸಪೋರ್ಟ್ ಇದೆ. ಆದರೆ ಒಂದು ಕಡೆ 4G ಹಾಕಿದ್ರೆ ಇನ್ನೊಂದು ಕಡೆ ನಾವು 2Gನ ಯೂಸ್ ಮಾಡಬೇಕಾಗುತ್ತೆ. ಆದರೆ ಈ ಒಂದು ಮೊಬೈಲಲ್ಲಿ ನಿಮಗೆ ಆ ಥರ ಆಪ್ಷನ್ ಇಲ್ಲ. ಎರಡು ಕಡೆ ನೀವು ಡ್ಯುಯಲ್ 4G VOLTE LTE ಸಪೋರ್ಟ್ನ ತೊಗೊಬೋದು. ಮತ್ತು 3G 2G ಕನೆಕ್ಟಿವಿಟಿ ಇದ್ದೇ ಇರುತ್ತೆ. ಮತ್ತು ವೈಫೈ ಹಾಟ್ಸ್ಪಾಟ್ ನಿಮಗೆ ಸಿಕ್ಕೇ ಸಿಗುತ್ತೆ. ಮತ್ತು ಇಲ್ಲಿ GPS ಇದೆ ಪ್ರೊಸೆಸರ್, ಮತ್ತು ಸಾಕಷ್ಟು ಥರದ ಪ್ರೊಸೆಸರ್ಗಳು ಇಲ್ಲಿ ಕೊಟ್ಟಿದ್ದಾರೆ. ಪ್ರೊಸೆಸರ್ ಅನ್ನೋದ್ರಕ್ಕಿಂತ ಸೆನ್ಸರ್ಗಳು, ಪ್ರೊಸೆಸರ್ ಅಂದ್ಬಿಟ್ಟೆ, ಸೆನ್ಸರ್ಗಳು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. GPS ಸೆನ್ಸರ್ ಇದೆ, ಮತ್ತು ಗ್ಯಾಲ್ವನೋಸ್ ಸೆನ್ಸರ್ ಇದೆ, ಮತ್ತು ಪ್ರಾಕ್ಸಿಮಿಟಿ ಸೆನ್ಸರ್ ಇದೆ, ಬ್ರೈಟ್ನೆಸ್, ಸಾಕಷ್ಟು ಥರದ ಸೆನ್ಸರ್ಗಳಿದ್ದಾವೆ. ಸೆನ್ಸರ್ ಬಗ್ಗೆ ನಾವು ಈಗ ಮಾತಾಡೋದು ಕಡಿಮೆ ಮಾಡೋಣ. ಮತ್ತು ಬೇರೆದ್ರ ಬಗ್ಗೆ ನಾವು ಮಾತಾಡೋದಾದ್ರೆ ಕ್ಯಾಮ್ರಾ ಬಗ್ಗೆ ಹೇಳಾಯಿತು, ಡಿಸ್ಪ್ಲೇ ಬಗ್ಗೆ ಹೇಳಾಯಿತು, ಡಿಸೈನ್ ಬಗ್ಗೆ ನಾನು ಹೇಳಾಯಿತು, ವಾಟರ್ ಡ್ರಾಪ್ ಡಿಸೈನ್ ಸಿಗುತ್ತೆ ಅಂತ. ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗುತ್ತೋ ಇರೋ ಫ್ರೆಂಡ್ಸ್, ಈ ಒಂದು ಮೊಬೈಲಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಇದೆ. ಮತ್ತು ಫೇಸ್ ಅನ್ಲಾಕ್ ಕೂಡ ಇದೆ. ಇಲ್ಲಿ ಫೇಸ್ ಅನ್ಲಾಕ್ ಬಗ್ಗೆ ಮಾತಾಡೋದಾದ್ರೆ ಫಾಸ್ಟ್ ಆಗಿದೆ ಫೇಸ್ ಅನ್ಲಾಕ್. ನಾವು Realme 2 Proಗೆ ಕಂಪೇರ್ ಮಾಡೋದು ಕೂಡ. ಯಾಕೆ ಅಂದರೆ ನಾನು ಮುಂದಕ್ಕೆ ಹೇಳ್ತಾ ಹೋಗ್ತೀನಿ, ನಿಮಗೆ ಇಲ್ಲಿ HELIO P70 ಪ್ರೊಸೆಸರ್ ಸಿಗ್ತಾ ಇದೆ. ಇದರಲ್ಲಿ ನಿಮಗೆ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರೋದ್ರಿಂದ ನಿಮಗೆ ಇಲ್ಲಿ ಫೋಟೋಸ್ ಕ್ಯಾಪ್ಚರಿಂಗ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಯಾಕೆ ಅಂದರೆ HELIO P70 ಪ್ರೊಸೆಸರಲ್ಲಿ AI ಚಿಪ್ಸೆಟ್ನ ಕೂಡ ಇನ್ಬಿಲ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಜನರಲ್ ಬಗ್ಗೆ ಹೇಳೋದಾದ್ರೆ ಅಂದರೆ ಇದರಲ್ಲಿ ಯಾವ ಆಂಡ್ರಾಯ್ಡ್ OS ಸಿಗುತ್ತೆ ಮತ್ತು ಏನು ಸಿಗುತ್ತೆ ಅಂತ ಹೇಳೋದಾದರೆ ನಿಮಗೆ ಇಲ್ಲಿ 8.1 ಆಂಡ್ರಾಯ್ಡ್ ಓರಿಯೋ OS ಸಿಗುತ್ತೆ. ಅಂದರೆ ಆಂಡ್ರಾಯ್ಡ್ ವರ್ಷನ್ ಸಿಗುತ್ತೆ, ಆಂಡ್ರಾಯ್ಡ್ ಸಿಸ್ಟಮ್ ಸಿಗುತ್ತೆ. ಮತ್ತು ಇಲ್ಲಿ ಕಸ್ಟಮ್ UI ಅಂದರೆ ಆ ಒಂದು ಓಪೋ ಕಡೆಯಿಂದ ಬರುವಂಥ ಕಲರ್ OS ನಿಮಗೆ ಸಿಗುತ್ತೆ. ಮೇಯ್ನಾಗಿ ಹೇಳೋದಾದರೆ ಇಲ್ಲಿ ನವೆಂಬರ್ 28ನೇ ತಾರೀಕು ಲಾಂಚ್ ಆಗ್ತಾ ಇದೆ ಅಮೆಝಾನ್ ಕಡೆಯಿಂದ. ಪ್ಲೀಸ್ ಅಮೆಝಾನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಅಲ್ಲಿಂದ ಚೆಕ್ಔಟ್ ಮಾಡ್ಕೊಂಡಿದ್ದೀರಾ ಮಾಡ್ಬೋದು. ಆದರೆ ಅಮೆಝಾನ್ ಅಕೌಂಟ್ಗೆ ಹೋಗಿ ನೀವು ಡೈರೆಕ್ಟಾಗಿ ಚೆಕ್ ಮಾಡ್ಕೊಬೋದು. ಇಷ್ಟು ಈ ಒಂದು ಮೊಬೈಲ್ ಬಗ್ಗೆ ಡಿಸ್ಪ್ಲೇ ಡೀಟೇಲ್ಸ್ ಆಗಿದೆ. ನೀವು ಇಲ್ಲಿ ಫೋಟೋಸ್ನ ನೋಡಿದಿರಲ್ಲ, ಈಗ ಆಲ್ರೆಡಿ ಯಾವ ಥರ ಮೊಬೈಲ್ ಲಾಂಚ್ ಆಗಿದೆ ಅಂತ. ಒಂದಿಷ್ಟು ಫೋಟೋಸ್ ಎಕ್ಸ್ಟ್ರಾ ನನ್ನ ಬಳಿ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಇಲ್ಲಿ ನೀವು ಮೇಯ್ನಾಗಿ ನೋಡೋದಾದರೆ ಈ ಒಂದು ಕ್ಯಾಮ್ರಾನ ಫೋಟೋನ ತೆಗೆದಿದ್ದೀರಲ್ಲ, ಈ ಒಂದು ಫೋಟೋ ಬಂದ್ಬಿಟ್ಟು Realme U1 ಮೊಬೈಲಿಂದನೇ ತೆಗೆದಿರೋದು ಅಂತ ನಿಮಗೆ ಇಲ್ಲಿ ಕೆಳಗಡೆ ಡೀಟೇಲ್ಸ್ನ ಅವರೇ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಫೋಟೋದಲ್ಲೇ ಕ್ಯಾಮ್ರಾ ಪಿಕ್ಚರ್ ತೆಗಿತಿದ್ದಾರೆ. ಆದರೆ ಇವರು ಫೋಟೋದಲ್ಲಿ ಬಂದಿರೋರು ಯಾರು ಗೊತ್ತಾ? ಮಾಧವ್ ಅಂತ. ಈ ಒಂದು ಮಾಧವ್ ಯಾರು ಗೊತ್ತಾ? ಈ ಒಂದು ಮಾಧವ್ ಬಂದ್ಬಿಟ್ಟು Realme ಕಂಪ್ನಿ ಇದೆಯಲ್ಲ, ಅಂದರೆ ಓಪೋ ಸಬ್ ಬ್ರ್ಯಾಂಡ್ Realme ಇದೆಯಲ್ಲ, ಈ ಒಂದು Realme ಕಂಪ್ನಿಯ CEO ಅಂದರೆ ಚೀಫ್. ಓಕೆನಾ. ಇವರು ಈ ಒಂದು ಮೊಬೈಲ್ನ ಯೂಸ್ ಮಾಡ್ತಾ ಆ ಒಂದು ಫೋಟೋನ ತೆಗೆದಿದ್ದಾರೆ. ಅಲ್ಲಿ ನೀವು ನೋಡ್ತಾ ಇರ್ಬೋದು ಫೋಟೋದಲ್ಲಿ ಕ್ಲಿಯರಿಟಿ ಹೇಗಿದೆ ಅಂತ. ಆದರೆ ಇದೇನು ಒರಿಜಿನಲ್ ಫೋಟೋ ಅಲ್ಲ ಫ್ರೆಂಡ್ಸ್, ವೆಬ್ಸೈಟಲ್ಲಿ ನಾನು ಕೂಡ ಚೆಕ್ಔಟ್ ಮಾಡಿ ತೆಗೆದಿರೋದು. ಮತ್ತು ಈ ಒಂದು ಮೊಬೈಲ್ನ ಪ್ರೈಸ್ ಎಷ್ಟಿರ್ಬೋದು ಫ್ರೆಂಡ್ಸ್? ಮೊಬೈಲ್ನ ಪ್ರೈಸ್ ಬಂದ್ಬಿಟ್ಟು ಮಿನಿಮಮ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು 14,000ದಿಂದ ಆಗುತ್ತೆ ಅಂತ ಒಂದೊಂದು ವೆಬ್ಸೈಟ್ ಹೇಳಿದ್ದಾರೆ. ಒಂದೊಂದು ವೆಬ್ಸೈಟ್ ಬಂದ್ಬಿಟ್ಟು 12,000ದಿಂದನೇ ಇದ್ರ ಸ್ಟಾರ್ಟಿಂಗ್ ಪ್ರೈಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ನನಗೆ ಗೊತ್ತಿರೋ ಹಾಗೆ ಸ್ಟಾರ್ಟಿಂಗ್ ಪ್ರೈಸ್ 15,000ದಿಂದ ಆಗುತ್ತೆ, 18,000ವರೆಗೂ ಇದೆ ಅಂತ ಹೇಳ್ತಿದ್ದಾರೆ. ನೋಡೋಣ ಪ್ರೈಸ್ ಏನು ಡೀಟೇಲ್ಸು ಎಲ್ಲದ್ರ ಬಗ್ಗೆ ನಾವು 28ನೇ ತಾರೀಕು ಅಮೆಝಾನಲ್ಲಿ ಲಾಂಚ್ ಆಗುತ್ತಲ್ಲ ಅವತ್ತಿನ ದಿವಸ ಮಾತಾಡೋಣ. ಅಮೆಝಾನ್ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ, ಚೆಕ್ಔಟ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ಒಂದು ಮೊಬೈಲ್ನ
ಡೀಟೇಲ್ಸ್ ಮತ್ತು ಸ್ಪೆಸಿಫಿಕೇಶನ್ ಬಗ್ಗೆ ಇಷ್ಟೇ ಮಾಹಿತಿ ನನಗೆ ಸಿಕ್ಕಿದ ಮಾಹಿತಿನ ನಾನು ನಿಮಗೆ ತಿಳಿಸಿದ್ದೀನಿ. ಇಷ್ಟ ಆದರೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತು ಯಾವುದೇ ಥರದ ಕ್ವಶನ್ಗಳಿದ್ದರೆ ಪ್ಲೀಸ್ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ, ನಾನು ಅದಕ್ಕೆ ಉತ್ತರ ಕೊಡಲು ಸಿದ್ಧವಾಗಿರ್ತೀನಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಇಷ್ಟ ಮಾಹಿತಿ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಒಂದೇ ಮಾತರಂ, ಬಾಯ್.